ಓಂ ಮಹಾಲಕ್ಷ್ಮೀ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವೆಲ್ಲರೂ ಇವತ್ತಿನ ದಿವಸ ಎಲ್ಲೋ ಒಂದು ಕಡೆ ನಮ್ಮ ಹಿಂದೂ ಸಂಸ್ಕೃತಿ, ನಮ್ಮ ಸನಾತನ ಪರಂಪರೆ, ನಾವು ಆಚಾರ ವಿಚಾರಗಳಿರ್ಬೋದು, ನಂಬಿಕೆಗಳ ಮುಖೇನ ಜೀವನ ಮಾಡ್ತಾ ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನು ಕಾಪಾಡ್ತಕ್ಕಂಥದ್ದು, ನಮ್ಮ ದೇಹಕ್ಕೆ ಶಕ್ತಿ ಕೊಡ್ತಕ್ಕಂಥದ್ದು, ನಮಗೆ ಎಲ್ಲ ವಿಧದಲ್ಲೂ ಕೂಡ ಪೂರ್ಣ ಆರೋಗ್ಯ ಕೊಡ್ತಕ್ಕಂಥದ್ದು, ಅದು ಕೂಡ ಯಾವುದು ಅಂದರೆ ಅದು ತುಳಸಿಯ ಗಿಡ. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ತುಳಸಿಯ ಗಿಡ ನಮಗೆ 1,00,000 ಗಿಡಗಳು ಕೊಡ್ತಕ್ಕಂತಹ ಆಮ್ಲಜನಕ ಅಥವಾ ಆತ್ಮ ಒಂದು ರಕ್ಷಣೆ ಕೊಡ್ತಕ್ಕಂಥದ್ದು, ಪ್ರಾಣವಾಯು ಕೊಡ್ತಕ್ಕಂಥದ್ದು ಯಾವುದಾದ್ರೂ ಇದ್ದರೆ ಅದು ತುಳಸಿಯ ಗಿಡ. ಅದಕ್ಕೆ ನಾವು ತುಳಸಿ ಗಿಡದ ಬಗ್ಗೆ ಪೂರ್ಣವಾಗಿ ಎಲ್ಲ ಹೇಳೋಕ್ಕೆ ಹೋಗಲ್ಲ. ಯಾಕೆ ಅಂತ ಹೇಳಿದ್ರೆ, ನೀವು ಭಕ್ತಿಯಿಂದ ನಂಬಿಕೆಯಿಂದ ಮಾಡ್ಕೊಂಡೋಗಿ ನಾವು ಬರೀ ಪ್ರಾಣವಾಯು ಕೊಡ್ತಾರೆ ಅಂಥೇಳಿ ಪೂಜೆ ಮಾಡಬೇಕಾಗಿಲ್ಲ. ಯಾಕೆಂದರೆ ಅದು ವಿಷ್ಣುವಿಗೆ ತುಂಬ ಇಷ್ಟವಾದ್ದು, ಮಹಾಲಕ್ಷ್ಮಿಯ ಸ್ವರೂಪ ಇರತಕ್ಕಂಥ ತುಳಸಿಯ ಗಿಡ ಕೂಡ ಆಗಿರುತ್ತೆ. ಮಹಾಲಕ್ಷ್ಮಿಯ ಸ್ವರೂಪ ಯಾವುದು ಅಂದರೆ ತುಳಸಿಯ ಗಿಡ. ವಿಷ್ಣುವಿಗೆ ತುಂಬ ಪ್ರಿಯವಾದ ಯಾವುದು ಅಂದರೆ ಅದು ತುಳಸಿಯ ಎಲೆ. ಆಮೇಲೆ ವಿಷ್ಣು ಪೂಜೆಯಲ್ಲಿ ತುಳಸಿ ಇಲ್ಲದೆ ಏನು ಮಾಡೋಕ್ಕಾಗೋದೇ ಇಲ್ಲ. ತುಳಸಿ ಬೇಕೇ ಬೇಕು. ತುಳಸಿ ಇಟ್ಟರೆ ಅಯ್ಯಪ್ಪನ ಆವಿರ್ಭಾವ, ಅಯ್ಯಪ್ಪನ ಒಂದು ಅನುಗ್ರಹ, ಆ ಲಹರಿಗಳು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ನಾವು ಗುಡಿಸಲಲ್ಲಿದ್ದೀವೋ, ಮನೆಯಲ್ಲಿದ್ದೀವೋ, ಬಾಡಿಗೆ ಮನೆಯಲ್ಲಿದ್ದೀವೋ, ಅಪಾರ್ಟ್ಮೆಂಟಲ್ಲಿದ್ದೀವೋ, ಅಲ್ಲಿ ಒಂದು ಪುಟ್ಟ ಸಣ್ಣ ಪಾಟಲ್ಲಾಗಲಿ, ಯಾಕೆಂದರೆ ಸಾಮಾನ್ಯವಾಗಿ ತುಳಸಿ ಗಿಡಗಳನ್ನು ಆದಷ್ಟು ಅಂತ 2 ಸಾರಿ ಹೇಳ್ತೀನಿ ನಾನು, ಪ್ಲಾಸ್ಟಿಕ್ ಇದರಲ್ಲಿ ಇಡಕ್ಕೆ ಹೋಗಬೇಡಿ. ಒಂದು ಮಡಿಕೆ ಅಥವಾ ಒಂದು ಮಣ್ಣಿನ ಒಂದು ಇದರಲ್ಲಿ ಇಟ್ಟಾಗ ಅದಕ್ಕೆ ಇನ್ನೂ ಹೆಚ್ಚು ಲಹರಿಗಳು ಬರುತ್ತೆ, ಹೆಚ್ಚು ಶಕ್ತಿ ಕೂಡ ಬರ್ತಾ ಇರುತ್ತೆ. ಹಾಗಾಗಿ ಪ್ಲಾಸ್ಟಿಕ್ಕಲ್ಲಿ ಬೇಡ ಅಂತ ಹೇಳ್ತಾ, ಜೊತೆಗೆ ಏನು ಅಂದರೆ ತುಳಸಿಯ ಗಿಡ ನಮಗೆ ಆಗ್ತಕ್ಕಂಥ ಸೂಚನೆಗಳನ್ನು ಕೊಡುತ್ತೆ. ಮುಂಬರುವ ಕಷ್ಟಗಳ ಸೂಚನೆ ಕೊಡೋದರ ಒಂದಿಗೆ ನಮ್ಮ ದೇಹಕ್ಕೆ, ನಮ್ಮ ಶರೀರಕ್ಕೆ, ಯಾಕೆಂದರೆ ಪಂಚಭೂತಗಳ ದೇಹ ಕೂಡ ಇದಾಗಿರುತ್ತೆ. ಗಾಳಿ ನಿಂತೋಯ್ತು ಅಂದರೆ ಸತ್ತೋಗ್ತಾರೆ. ಇದೆಲ್ಲೋ ಒಂದು ಕಡೆ ಉಷ್ಣತೆ ಕಡಿಮೆ ಆಗಿಬಿಟ್ರೆ ಮನುಷ್ಯ ಹೊರಟೋದ. ಹಾಗಾಗಿ ಈ ಒಂದು ಶರೀರದಲ್ಲಿ ನೀರಿಲ್ಲ ಅಂತಂದರೆ ಮುಗಿದೋಯ್ತು. ನಾವೇನು ಆಕಾಶ ತಲೆ ಮೇಲೆ ಇಟ್ಕೊಂಡಿದ್ದೀವಿ, ಭೂಮಿ ಕಾಲಲ್ಲಿ ಇಟ್ಕೊಂಡಿದ್ದೀವಿ, ಶರೀರದಲ್ಲಿ ನೀರಿದೆ, ಅಗ್ನಿ ಇದೆ, ವಾಯು ಇದೆ. ಹಾಗಾಗಿ ಈ ಒಂದು ಅಗ್ನಿ, ವಾಯು, ನೀರಿಗೆ ನಮಗೆ ಶಕ್ತಿ ಬೇಕು, ಪ್ರಾಣವಾಯು ಬೇಕು. ನಾವು ಉಸಿರಾಡಲೇಬೇಕಲ್ವ, ಆ ಉಸಿರಾಟಕ್ಕೆ ಪ್ರಾಣವಾಯು ಅಂದರೆ ತುಳಸಿ ಗಿಡ ಕೊಡ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಅದಕ್ಕೆ ಹೇಳ್ತಾ ಇರ್ತೀವಿ ನಾವು, ಸರ್ವದೇವ, ಎಲ್ಲ ದೇವರುಗಳು ಕೂಡ ಅದರಲ್ಲಿರ್ತಕ್ಕಂಥದ್ದು, ಸರ್ವ ತೀರ್ಥಗಳು ಕೂಡ ಆ ಒಂದು ತುಳಸಿ ಗಿಡ. ಸರ್ವ ತೀರ್ಥಗಳು ನೀವೇನಿಲ್ಲ, ಮೃತ್ತಿಕೆಯನ್ನು ಬೆಳಗಿನ ಜಾವ ಎದ್ದ ತಕ್ಷಣ ಆ ಮೃತ್ತಿಕೆ ಅಂತ ಏನು ಹೇಳ್ತೀವಿ, ತುಳಸಿ ಗಿಡದಲ್ಲಿರ್ತಕ್ಕಂಥ ಮೃತ್ತಿಕೆಯನ್ನು ಹಣೆಗೆ, ಮಹಿಳೆಯರಾಗ್ಬೋದು, ಪುರುಷರಾಗ್ಬೋದು, ವಿದ್ಯಾರ್ಥಿ ಯಾರೇ ಆಗಲಿ, ಒಂಚೂರು ಆ ಒಂದು ಉಂಗುರದ ಬೆರಳಿಂದ ಹಿಂಗೆ ಟಚ್ ಮಾಡಿ ಇಟ್ಕೊಂಡು ಹೋಗಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಕೂಡ ಆಗ್ಬಿಡುತ್ತೆ. ಆದರೆ ನಂಬಿಕೆ, ನಾವು ಹೇಳೋದು ಏನಂದರೆ ನಂಬಿಕೆ ಇದ್ದರೆ ಮಾತ್ರ ಇವೆಲ್ಲ, ಇಲ್ಲದಾದರೆ ವರ್ಕ್ ಆಗಲ್ಲ, ಇಲ್ಲದೇ ಇದ್ದರೆ. ಹಾಗಾಗಿ ಅದರ ಜೊತೆಗೆ ಏನಂದರೆ ಮುಂಬರುವ ಅಹಿತಕರ ಘಟನೆಗಳನ್ನು ತೋರಿಸುತ್ತೆ. ನಮಗೆ ಮರಣವನ್ನು ಪೋಸ್ಟ್ಪೋನ್ ಮಾಡೋದು ಯಾವುದಾದ್ರೂ ಇದ್ದರೆ ಅದು ತುಳಸಿ ಗಿಡ. ಮರಣಾನಂತರ ಮೋಕ್ಷವನ್ನು ಕೊಡ್ತಕ್ಕಂಥದ್ದು ಯಾವುದು ಅಂದರೆ ತುಳಸಿ ಗಿಡ. ನೀವು ಗಮನಿಸಿದ್ದೀರೋ ಇಲ್ವೋ, ಯಾರಾದರೂ ಸತ್ತಾಗ, ಯಾರಾದರೂ ಇಲ್ಲಿಂದ ಹೊರಟಾಗ ಅವ್ರ ಬಾಯಲ್ಲಿ ಏನಾಗ್ತಾರೆ, ಅವ್ರ ಪ್ರಾಣ ಹೊರಟೋಗಿರುತ್ತೆ, ಆದರೂ ಕೂಡ ತುಳಸಿ ನೀರನ್ನು ಬಿಡ್ತಾರೆ. ಇನ್ನು ಕಡೆಯ ಭಾಗ ಇರ್ತಕ್ಕಂಥ ಆ ಶರೀರದಲ್ಲಿ ತುಳಸಿಯ ನೀರನ್ನು ಬಿಡ್ತಾರೆ. ಹಾಗಾಗಿ ನಾವು ಇದೆಲ್ಲ ಸಣ್ಣ ವಿಷಯಗಳು, ಚಿಕ್ಕ ಪುಟ್ಟ ತುಳಸಿ ಗಿಡವನ್ನು ಮನೆಯಲ್ಲಿ ಇಟ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಮೂಲತೋ ಬ್ರಹ್ಮರೂಪಾಯ ಮಜ್ಜತೋ ವಿಷ್ಣು ರೂಪಿಣಿ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಅಂತ. ನೋಡಿ, ಶಿವ ಇರ್ತಾನೆ, ವಿಷ್ಣು ಇರ್ತಾನೆ, ಬ್ರಹ್ಮ ಇರ್ತಾನೆ, 3 ಜನ ಇರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ನಾವು ಮಗಳಿಗೆ ಮದುವೆ ಆಗ್ತಾಯಿಲ್ಲ, ವಾಹನ ತಗೊಳಕ್ಕಾಗಲ್ಲ, ಮನೆ ಕಟ್ಟೋಕ್ಕಾಗಲ್ಲ, ಕಷ್ಟ ಕಷ್ಟ ಕಷ್ಟ, ನೀನು ನಡ್ಕೊಂಡ್ರೆ ಪಡ್ಕೊತೀಯ ಅಂತ. ಹಾಗಾಗಿ ತುಳಸಿ ಗಿಡವನ್ನು ಇಟ್ಕೋಬೋದು. ಈ ತುಳಸಿ ಗಿಡದಿಂದ ಇಷ್ಟೆಲ್ಲ ಇವತ್ತು ಯಾವ ಮೂಲೆಯಲ್ಲಿ ಇಡಬೇಕು, ಯಾವ ಕಡೆ ಇಡಬೇಕು ಅದೆಲ್ಲ ಇಂಪಾರ್ಟೆಂಟ್. ಒಟ್ಟಲ್ಲಿ ತುಳಸಿ ಗಿಡ ಇರಬೇಕು. ನಮಗೆ ಮೋಕ್ಷವನ್ನು ಕೊಡುತ್ತೆ, ಮಹಾಲಕ್ಷ್ಮಿಯ ಆವಿರ್ಭಾವ ಅದರಲ್ಲಿರುತ್ತೆ. ನಮಗೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ ನಿವಾರಣೆ ಮಾಡಿ ಅದಕ್ಕೆ ಮಾರ್ಗೋಪಾಯಗಳನ್ನು ಕೂಡ ತೋರಿಸುತ್ತೆ. ಹಾಗಾಗಿ ತುಳಸಿ ಗಿಡವನ್ನು ಮನೆಯಲ್ಲಿ ಇಟ್ಕೊಂಡಿದ್ದಾದರೆ ತುಂಬಾ ಒಳ್ಳೆಯದಾಗುತ್ತೆ. ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.